Hey guys, welcome back to my channel, Kiru Vlogs. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಟೈಮ್ ಬಂದು ತೋರಿಸ್ತೀನಿ ರೀ. ಸೊ ಇಫ್ ಯು ಕುಡ್ ಸಿ, ಟೈಮ್ ಈಗ ಬೆಳಗಿನ ಜಾವ 4:45 ಆಗಿದೆ. ಆ್ಯಂಡ್ ಅದಕ್ಕೆ ಇಷ್ಟು ಸ್ಲೋಗಿ ಮಾತಾಡ್ತಾ ಇದ್ದೀನಿ. ತಂಬ್ಲೈನಲ್ಲಿ ನೋಡಿರ್ತಾರೆ ಎಲ್ಲರೂ ಏನು ವಿಷಯ, ಎಲ್ಲಿಗೆ ಹೊರಟಿದ್ದೀವಿ ಏನು ಅಂತ. ಸೊ ತಮ್ಮನ್ನು ಕರ್ಕೊಂಡು ಬರೋದಕ್ಕೆ ಹೋಗ್ತಾಯಿದ್ದೀವಿ. ಸೊ ಇಟ್ಸ್ ಲೈಕ್ 2 years ಆಫ್ ಜರ್ನಿ. ಆ್ಯಂಡ್ ಯಸ್, ನೇನು ಹೊಡ್ತೀವಿ. ಡ್ಯಾಡಿ ರೆಡಿ ಆಗ್ತಾಯಿದ್ದಾರೆ. ರೆಡಿ ಆಗಿದ ತಕ್ಷಣ ಇವತ್ತು ನಮ್ಮ ಜೊತೆ ಮಮ್ಮಿ ಇಲ್ಲ, ಬಟ್ ಇವನಿದ್ದಾನೆ. ಇವನು ಇಂಟ್ರೊಡಕ್ಷನ್ನೇ ಬೇಡ ಯಾರಿಗೂ, ಎಲ್ಲ ವ್ಲಾಗಲ್ಲೂ ನೋಡಿ ಅಂದರೆ 1-2-3 ವ್ಲಾಗಲ್ಲಿ ಇದೆಯಾ. ಟೈಮ್ ಎಷ್ಟು? 4 ಗಂಟೆಗೆ ಎದ್ದಿದ್ದೀನಿ. 5 ಗಂಟೆಗೆ ಬಿಡೋಣ ಅಂತ ಹೇಳ್ಬಿಟ್ಟು 5 ಗಂಟೆಗೆ ಫುಲ್ ರೆಡಿ ಇದ್ದೆ ನಾನು. ಲೇಟ್. ಇವನು ಕರೆಕ್ಟಾಗಿ ಬಂದ. ನೋಡಿ ಫ್ರೆಂಡ್ಸ್, ನಿಮ್ಮ ವ್ಲಾಗರ್ ಕೀರ್ತನ ಬೆಳಗ್ಗೆ ಕಡಲೆಪುರಿ ತಿಂತಾಳೆ. ತಪ್ಪ ಇನ್ನೇನು ಸಿಕ್ಕಿಲ್ವಾ? ಏನೂ ಇಲ್ಲ ಮನೇಲಿ, ಅದಕ್ಕೆ. ಸನ್ರೈಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇವಾಗ ನಾವಿದ್ದೀವಿ ಯಡಿಯೂರಲ್ಲಿ. ಇವಾಗ ಡ್ರೈವರ್ ಚೇಂಜ್, ಡ್ರೈವಿಂಗ್ ಇವಾಗ ಬರತ್ತಾ. ಅವನಿಗೆ ಸೀಟ್ ಅಡ್ಜಸ್ಟ್ಮೆಂಟೇ ನೋಡಿ ಎಷ್ಟು ಹೊಡಿತೈತೆ. ಸಾರಿ ಬರತ್ತಾ, ನಮ್ಮ ಫ್ಯಾಮಿಲಿಲೆಲ್ಲ ಕುಳ್ಳಗಿದ್ದೀವಿ, ಅದಕ್ಕೆ ನಮ್ಮ ಐಟಕ್ಕೆ ತಕ್ಕನಂಗೆ ಕಾರ್ ತಗೊಂಡಿದ್ದೀವಿ. ನೀನು ಭಾರಿ ಉದ್ದ ಇದೆಯಾ, ಅಡ್ಜಸ್ಟ್ ಮಾಡ್ಕೊಂಡಾ? ಓಕೆ, ನೆಕ್ಸ್ಟ್ ಇವ್ ನೋಡಿಸ್ತೇನೆ ಗೈಸ್. ಇವಾಗ ಸೇಫಾಗಿ ಕರ್ಕೊಂಡು ಹೋಗ್ತೀನಿ ನಮ್ಮನ್ನ. ನಂದಿದ್ದು ಎಷ್ಟು 50 ಮೈಲ್ ಟ್ರಿಪ್ಸು ಲಾಂಗು ಆಗಿರೋದು. ಹುಷಾರಾಗಿ ಹೋಗಿ ಬರೋಣ. ಸೊ ಇವಾಗ ಸೋಡಾ ಕುಡಿಯೋಣ ಅಂತ ಬಂದಿದ್ದೀವಿ. ಯಾವುದೋ ಚಿಕ್ಕ ಮಕ್ಕಳು ಲೋಟದಲ್ಲಿ ನೀರು ಕುಡಿಯಲ್ಲ ಗೈಸ್, ಹಂಗೆ ಕುಡಿತಾಳೆ. ಒಂದೇ ಸಲ ಫುಲ್ ಮುಗಿಸು ನೋಡೋಣ. ಟೈಮ್ ಇವಾಗ ಆಲ್ಮೋಸ್ಟ್ 12 ಗಂಟೆ ಆಗಿದೆ, 11:45 12 ಆಗಿದೆ. ಆ್ಯಂಡ್ ವಿ ಹ್ಯಾವ್ ರೀಚ್ಡ್ ಪುತ್ತೂರು. ಬೇಗನೆ ಬಂದುಬಿಟ್ವಿ. ರೋಡೆಲ್ಲ ಚೆನ್ನಾಗಿತ್ತು, ಡ್ರೈವರ್ಸ್ಗಳೂ ಅಷ್ಟೇ ಚೆನ್ನಾಗಿ ಓಡಿಸಿದ್ರು, ಅದಕ್ಕೆ ಬೇಗ ಬಂದಿದ್ದೀವಿ. ಆ್ಯಂಡ್ ಇನ್ನೂ ನನ್ನ ತಮ್ಮ ಬರೋಕ್ಕೆ ಇನ್ನೂ ಟೈಮ್ ಇದೆ. ಲೈಕ್ ಅವನು 1:30 ಆಗುತ್ತೆ, ಬಿಕಾಸ್ ಅವ್ನ ಸೆಂಟರ್ ಬೇರೆ, ಕಾಲೇಜ್ ಸೆಂಟರ್ ಎಕ್ಸಾಮ್ ಬರೀತಾ ಇರೋದು. ಅಲ್ಲಿಂದ ಬರೋದು ಅವ್ನು ಹಾಸ್ಟೆಲಿಗೆ ಬಂದು ಬರಬೇಕಲ್ಲ. ಸೊ ಸ್ವಲ್ಪ ಟೈಮ್ ಆಗುತ್ತೆ. 1 ಗಂಟೆ ಎಕ್ಸಾಮ್ ಮುಗಿತು, ಅರ್ಧ ಗಂಟೆ ಬೇಕಾಗುತ್ತೆ. ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ತೋರಿಸ್ತೀನಿ. ಅಲ್ಲಿ ಖಾಲಿಯಾಗಲಿರೋ ಎಲ್ಲ ಒಂದೇ ಕಡೆ ಹೋಗ್ತಿರ್ತೇವೆ. ತಲೆನೇ ಇಲ್ಲ ಓಕೆ. ಸಿಕ್ಕಾಪಟ್ಟೆ ಬಿಸಿಲು. ಲೈಕ್ ಒಂದೇ ಕಡೆ 10 ನಿಮಿಷ ನಿಂತ್ಕೊಂಡ್ಬಿಟ್ರೆ ಇಳಿದೋಗುತ್ತೆ ಬೆವ್ರ ನೀರೆಲ್ಲ. ಟ್ಯಾನ್ ಆದರೆ 2 ತಿಂಗಳು ಹೋಗಲ್ಲ, ಅಷ್ಟು ಬಿಸಿಲಿದೆ. ಮಹಾಲಿಂಗೇಶ್ವರ ಯಾರಾದ್ರೂ ಏನಾದ್ರು ಅಂದ್ಬಿಡ್ತಾರೆ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಡು ಅಂತ ಫೋನ್ ಕೈ ಕೊಟ್ಬಿಟ್ಟು ಗೊತ್ತಾಳೆ. ಹೇಳೆ ಅಲ್ಲಿ ತೋರಿಸು. ದೇವಸ್ಥಾನ 12 ಗಂಟೆಗೆ ಎಲ್ಲ ಕ್ಲೋಸ್ ಈ ಕಡೆ.
12 ಗಂಟೆಯಿಂದ 1:30 ಇಲ್ಲ 2 ಓಪನ್ ಆಗುತ್ತೆ. ಸೊ ಆನ್ ದ ವೇ ಕಾಲೇಜ್ ಕಡೆ ಹೊರಟಿದ್ವಿ ದೇವಸ್ಥಾನದಿಂದ. ಅಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿ ಹುಣಸೆ ಹುಳಿ ಶರ್ಬತ್ ಅಂತ ಸಿಕ್ತು. ಫಸ್ಟ್ ಟೈಮ್ ಕೇಳ್ತಾ ಇರೋದು, ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟು ಏನು ಹಾಕಿದ್ದೀರಾ ಮ್ಯಾಮ್ ಇದ್ರೊಳಗೆ? ಇದು ಸ್ವೀಟಾ? ಓಕೆ ಆಮೇಲೆ ಚಾಟ್ ಮಸಾಲ, ಓಕೆ ಇದು ಉಪ್ಪು, ಹಾಂ ಉಪ್ಪು ಹಾಕಿದೆ. ಓಕೆ, ಇದು ಹುಣಸೆ ಹುಳಿ. ಹುಣಸೆ ಹುಳಿ. ಸೊ ಸ್ವೀಟು ಹುಳಿ ಎರಡು ಮಿಕ್ಸ್ ಇರುತ್ತೆ. ಓಕೆ ಓಕೆ. ಏನಂತಾರೆ ಇದನ್ನ? ಹುಣಸೆ ಹುಳಿ ಶರ್ಬತ್ತು. ಹುಣಸೆ ಹುಳಿ ಶರ್ಬತ್ತು. ಹೌದಾ? ಕುಡೀರಿ ಸ್ವಲ್ಪ. ಗೈಸ್, ನಮ್ಮ ಡ್ಯಾಡಿ ಈಗ ಒಂದು ನ್ಯೂಸ್ ಚಾನಲ್ಗೆ ರಿವ್ಯೂ ಕೊಡ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಏನು ಹೇಳ್ತಾರೆ ಅಂತ. ಗೈಸ್, ಮೈ ಡ್ಯಾಡಿ ಇಸ್ ಗಿವಿಂಗ್ ರಿವ್ಯೂ ಗೈಸ್. ಇವನು ಹೆಂಗೆ ಅಂದರೆ, ಎಂಥ ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಬಂದ್ರು ನಾರ್ಮಲ್ ನಿಂಬೆಹಣ್ಣು ಸೋಡಾ ತೊಗೊಂಡು ಸ್ಪೆಷಲಾಗಿ ಏನಾದ್ರು ಟ್ರೈ ಮಾಡೋದು ಸ್ಪೆಷಲ್ ಅಂತ ಹೇಳಿದ್ರೆ ಎಲ್ಲ ಮಾಮೂಲಿ ಟ್ರೈ ಮಾಡೋದನ್ನ ಎಲ್ಲ ಕಡೆ ಹೋಗ್ಬಿಟ್ಟು ಟ್ರೈ ಮಾಡ್ತಾನೆ. ಅದಕ್ಕೆ ಬರೀ ಅವರಿಗೆ ಗಾಂಧಾರಿ ಮಿಕ್ಸ್ ಕುಡಿಬೋದಿತ್ತು. ಹಾಂ, ಅದೇ ಅವ್ನು ಯಾವ ಹೊಸ್ದಾಗಿ ಟ್ರೈ ಮಾಡು ಅಂತಂದರೆ ಬರೀ ಅದನ್ನೇ ತೊಗೊಂಡವನೆ. ಬಂದಿದ್ದೀವಿ ಕಾಲೇಜ್ ಹತ್ರ ಆ್ಯಂಡ್ ಹಾಸ್ಟೆಲ್ ಹತ್ರ ವೆಯ್ಟಿಂಗ್. 1:00 ಆಗಿದೆ, ಇನ್ನೂ ಬಂದಿಲ್ಲ ಅವನಿನ್ನ ಇವಾಗ ಎಕ್ಸಾಮ್ ಹಾಲಿಂದ ಆಚೆಗೆ ಬಂದಿರ್ತಾನೆ. ಅವ್ನ ಸೆಂಟರಿಂದ ಈ ಸೆಂಟರ್ ಅವ್ರ ಕಾಲೇಜಿಗೆ ಬರಬೇಕು. ಇನ್ನು ಒಂದು ಅರ್ಧ ಗಂಟೆ ಆಗುತ್ತೆ, ಇವ್ರಿಗೂ ವೆಯ್ಟ್ ಮಾಡಬೇಕು. ಸೊ ಇದು ಅವನ ಕಾಲೇಜ್, PU ಬಿಲ್ಡಿಂಗ್, ಆ್ಯಂಡ್ ದಿಸ್ ಇಸ್ ತಕ್ಷಶಿಲಾ ಅವನ ಹಾಸ್ಟೆಲ್. ಅವನಿಲ್ಲೇ ಓದಿದ್ದು 2 ವರ್ಷ. ಆ್ಯಂಡ್ ಅದು ಕ್ಯಾಂಟೀನ್. ಸೊ ನೋಡೋಣ, ಇವತ್ತು ಲಾಸ್ಟ್ ಡೇ. ಅವನ ಎಕ್ಸ್ಪ್ರೆಷನ್ಸ್ ಎಲ್ಲ ಹೆಂಗಿರುತ್ತೆ ಅಂತ. ಬಿಕಾಸ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸೇರಿಸಿದಾಗ ಈ ವಾಸ್ ನಾಟ್ ರಿಯಲಿ ಓಕೆ, 50-50ಯಲ್ಲಿತ್ತು. ಓಕೆ ಪೇರೆಂಟ್ಸ್ಗೋಸ್ಕರ ಅನ್ನೋ ಥರ ಬಂದ. ಬಟ್ ಇವಾಗ ಇಲ್ಲಿಂದ ಹೊರಡ್ತಾ ಏನೇನು ಮೆಮೊರೀಸ್ ಕಲೆಕ್ಟ್ ಮಾಡಿದ್ದಾನೆ, ಯಾವ ಫೀಲಿಂಗಲ್ಲಿ ಮನೆಗೆ ಬರ್ತಿದ್ದಾನೆ ಅಂತ ನೋಡೋಣ. ಜಸ್ಟ್ ವೇಟಿಂಗ್. ಅಲ್ಲೇ ಕಾಣಿಸ್ದ ಗೈಸ್, ನನ್ನ ಅಮ್ಮ ಬಂದ. ಎಲ್ಲೇ ನನ್ ಬರುತ್ತಾ? ಬಂದಲ್ಲ, ಬಂದ ಗೈಸ್. ಯಾರು ಅಂದ್ರಿ? ಡ್ಯಾಡಿ ಅಲ್ಲಿದೆ ನೋಡು. ಎಲ್ಲ ಮಕ್ಕಳ ಮುಖದಲ್ಲಿ ಖುಷಿ. ಎಲ್ಲ ಪೇರೆಂಟ್ಸ್ಗಳಿಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಎಂಟ್ರಿ ಮಾಡೋರು ಎಂಟ್ರಿ ಮಾಡ್ತಾ ಇದ್ದಾರೆ. ಎಲ್ಲ ಹೋಗಿರೋರು ಹೋಗಿದ್ದಾರೆ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇವನೆಲ್ಲೋದ್ನು? ಎಲ್ಲ 2 ಸೂಟ್ ಕೇಸು, ಹಾಸಿಗೆ ಯಾವುದೋ ಇದಾ, ಹಾಸಿಗೆ, ಕ್ಲಾಕ್ ಇವಂದೆ, ಇದೆಲ್ಲ ಇವಂದೇನೆ. ಇವಾಗ ಫೈನಲಿ PU ಮುಗೀತು. ಹೌ ಇಸ್ ದ ಫೀಲಿಂಗ್? ಹತ್ತು ಬಾಯ್ ಮಾಡು ಪಾಪ ಅವನಿಗೆ. ಒನ್ ಲಾಸ್ಟ್ ಟೈಮ್ ಬರ್ತಾ, 1 ನಿಮಿಷ ಹಾಡ್ ಆಫ್ ಮಾಡಿ. ಓಕೆ ಬ್ರದರ್, ಒನ್ ಲಾಸ್ಟ್ ಟೈಮ್. 2 ಇಯರ್ಸ್ ಸಕ್ಸಸ್ಫುಲಿ ಮುಗಿಸ್ಬಿಟ್ಟೆ. ನಿಮ್ಮ ಕ್ಲಾಸ್ ಟೀಚರಾ? ಹೆಂಗೆ ಹೇಳ್ತಾವ್ ನೋಡು, ಬಾಯ್ ಬಿಡು. ಡ್ಯಾಡಿ ಬಾಯ್ ಮಾಡ್ತಾ ಇದ್ದೆ, ಇವನೇನು ಹಚ್ಕೊಂತವನೆ. ಓಕೆ, ಒನ್ ಲಾಸ್ಟ್ ಟೈಮ್ ಇನ್ ಪುತ್ತೂರ್ ಕ್ಯಾಂಪಸ್. ಇವತ್ತು ಬರ್ದು ಬಂದಲ್ಲ ಹೊಸ ಸಬ್ಜೆಕ್ಟ್ನೇ. ಇವಾಗ ಕರ್ಕೊಂಡು ಬಂದಿದ್ದಾಗಿದೆ. ಎಲ್ಲ ಎಕ್ಸಾಮ್ಸ್ ಹೆಂಗೆ ಮಾಡಿದೆ ನೋಡಿ? ರಿಸಲ್ಟ್ ದಿನ. ಓಕೆ, ರಿಸಲ್ಟ್ ದಿನ ನೋಡಿ. ಚಿಟ್ ಬರ್ದಿರೋದು ನೆನಪಿರಲಿ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಪರ್ಸೆಂಟೇಜ್ ಎಷ್ಟು ಅಂತ. ಈಗ ನಾವು ಕೊರ್ಗಜ್ಜಾಗ ಬಂದಿದ್ದೀವಿ, ಆದಿಸ್ಥಳ ಕುತ್ತಾರ್ಗೆ. ಒಳಗಡೆ ವಿಡಿಯೋ ಮಾಡೋಕ್ಕೆಲ್ಲ ಬಿಡಲ್ಲ, ಆಚೆಯಿಂದನೇ ತೋರಿಸ್ತೀನಿ. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ.
ಅಲ್ಲಿ ಹತ್ರ ಹೋದ್ರೂ ಅಷ್ಟೇ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ಇಲ್ಲಿಂದನೇ ನನಗೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತಿದ್ದೀನಿ. ಇಲ್ಲಿಗೆ ಬಂದಾಗ ಅಜ್ಜಿಂಗೆ ಒಂದು ಕೊಡ್ತಾರೆ, ಚಕ್ಲಿ, ಎಲೆ, ಹೂವು ಮತ್ತು ಒಂದು ಬಾಟ್ಲಿ ಎಣ್ಣೆ. ಹಾಂ, ಅದನ್ನೇ ಇಡಬೇಕು. ಏನು ಕಾಯಿ ಪೂಜೆ ಸಾಮಾನು ಅವೆಲ್ಲ ಏನಿಲ್ಲ ಇಲ್ಲಿ. ಇದು ದೇವರಲ್ಲ, ದೈವ. ಸೊ ಹತ್ರ ಹೋಗ್ತಾ ಇದ್ದೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಎಸ್, ನನಗಾಗಲೇ ಹೇಳ್ತಿದ್ದಲ್ಲ, ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿ ಇದು ನನ್ನ ಸೆಕೆಂಡ್ ಟೈಮ್ ವಿಸಿಟು. ಫಸ್ಟ್ ಟೈಮ್ ಹೋದಾಗ ಏನೂ ಗೊತ್ತಿರಲಿಲ್ಲ ನನಗೆ, ಸುಮ್ಮನೆ ಹೋಗಿ ಒಂದು ಕೇಳ್ಕೊಂಡಿದ್ದಷ್ಟೇ ಆಯಿತಾ. ಆ್ಯಂಡ್ ಅದು ಹೋಗಿ ಬಂದು ಒಂದು 3-4 ತಿಂಗಳಲ್ಲೇ ನಂಗೆ ರಿಸಲ್ಟ್ಸ್ ಸಿಕ್ತು, ತುಂಬ ಸ್ಟ್ರಾಂಗಾಗೇ ಸಿಕ್ತು ರಿಸಲ್ಟ್ಸ್ ನನಗೆ. ಹಾಗಾಗಿ ನಾನು ಅದನ್ನು ತುಂಬ ನಂಬ್ತೀನಿ, ಸ್ಟ್ರಾಂಗಾಗಿ ನಂಬ್ತೀನಿ. ಸೊ ನಿಮಗೂ ಏನಾದರೂ ಆ ಥರದ್ದು ಏನಾದರೂ ಜೀವನದಲ್ಲಿ ಏನಾದರೂ ಕೋರಿಕೆಗಳು ಇದ್ದರೆ ಇಲ್ಲಿಗೆ ಬರಬೇಕು ಅಂತ ಏನಿಲ್ಲ, ಅಲ್ಲಿ ಎಲ್ಲಿರ್ತೀರೋ ಅಲ್ಲೇ ಕೇಳಿಕೊಂಡು ಅದು ನಿಜ ಆದಾಗ ಇಲ್ಲಿಗೆ ಬಂದು ಏನೇನು ಸಲ್ಲಿಸ್ಬೇಕು ಅದನ್ನು ಸಲ್ಲಿಸ್ಬಿಟ್ರೆ ಮುಗೀತು. ಆ್ಯಂಡ್ ಇದು ತುಂಬ ಬೇರೆ ಥರ ಕಮರ್ಷಿಯಲೈಸ್ಡಾಗೂ ಇಲ್ಲ ಈ ಆದಿಸ್ಥಳ. ಬೇರೆ ಕಡೆ ಎಲ್ಲ ಒಂಥರ ತುಂಬ ಕಮರ್ಷಿಯಲ್ ಆಗಿದೆ, ಆದರೆ ಆದಿಸ್ಥಳ ಆ ಥರ ಇಲ್ಲ. ನನಗಂತೂ ಸೀರಿಯಸ್ ಆಗಿ ಅಲ್ಲಿ ಹೋದಾಗ ಆಚೆಗೆ ಬರೋಕ್ಕೆ ಇಷ್ಟ ಆಗಲ್ಲ. ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ ನಂಗೆ ಅಲ್ಲಿ ಹೋದಾಗ. ಏನೋ ಅಜ್ಜ ಹತ್ರ ನಾನೇ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಅನ್ನೋ ಥರ ಅನಿಸುತ್ತೆ. ಸೊ ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನನ್ನ ಫ್ಯಾಮಿಲಿ ಕೂಡ, ನಾನು ಆಗಲೇ ಹೇಳ್ದಂಗೆ ನಮ್ಮ ಡ್ಯಾಡಿ ಕೂಡ ಅವ್ರು ಕೇಳ್ಕೊಂಡಿದ್ದಾಗಿದೆ. ಅದಕ್ಕೇ ನಾವು ಈ ಸಲ ಮತ್ತೆ ಪ್ರಜ್ವಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಬಂದಿದ್ದು, ಖುಷಿ ಆಯಿತು. ಸೊ ನೆಕ್ಸ್ಟ್ ಎಸ್, ದಿಸ್ ಇಸ್ ಮೈ ಸಜೆಷನ್ ಆನ್ ದಿಸ್. ಆ್ಯಂಡ್ ನೆಕ್ಸ್ಟ್ ಈಗ ಕುಕ್ಕೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಪ್ಲ್ಯಾನ್ಸಲ್ಲಿ ಸ್ವಲ್ಪ ಚೇಂಜಸ್, ಕುಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಬೇಗನೆ ಬಂದ್ವಲ್ಲ ಇಲ್ಲಿಗೂ. ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಆಮೇಲೆ ಕುಕ್ಕೆ ಹೋಗೋಣ. ಇನ್ನೊಂದು ಯಾವುದು ಶಿಶಿಲೇಶ್ವರಗೂ ಹೋಗ್ಬಿಟ್ಟು ಅಂತ ಅಂದ್ಕೊಂಡಿದ್ದೀವಿ. ಫಸ್ಟು ರೂಮ್ ಮಾಡಬೇಕು ಗೈಸ್, ಸಿಕ್ಕೇ ಸ್ವೆಟ್ ಆಗಿ ಫಸ್ಟ್ ರೂಮ್ ಮಾಡಿ ಫ್ರೆಶ್ ಅಪ್ ಆಗಬೇಕು. ಸೊ ದಿಸ್ ಈಸ್ ಅವರ್ ರೂಮ್ ಗೈಸ್. ನಾನು ಹೆಂಗೆ ಬಂದಿದ್ದೀನಿ ನೋಡಿ ಅಪ್ಪ. ದೇವಸ್ಥಾನದೆಲ್ಲ ಏನು ಅಷ್ಟಿರಲಿಲ್ಲ, ಜಸ್ಟ್ ಹೋಗಿ ಕರ್ಕೊಂಡು ಬರೋದು ಅಷ್ಟೇ ಅಲ್ವಾ ಅಂದ್ಬಿಟ್ಟು ಹೀಗೆ ಬಂದಿದ್ದೀನಿ.